ಕೆಪಿಸಿಸಿಗೆ ಡಿಕೆಶಿಯೇ ಸುಪ್ರೀಂ. ಸಿದ್ದು ಬಣಕ್ಕೆ ಹೈಕಮಾಂಡ್ ಕೊಡುತ್ತಾ ಶಾಕ್. ಬೆಳಗಾವಿಯಲ್ಲಿ ಡಿಕೆಶಿ, ಬೆಂಗಳೂರಿನಲ್ಲಿ ಪರಮೇಶ್ವರ್, ಮಹದೇವಪ್ಪ ಗೌಪ್ಯ ಸಭೆ. ಇದೆಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಯಬೇಕು ಅಂತ ಸಿದ್ದು ಬಣದ ಸಚಿವರು ಪರೋಕ್ಷವಾಗಿ ಹೇಳಿಕೆಗಳನ್ನು ನೀಡಿದರು. ಈ ಗೊಂದಲಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ತೆರೆ ಎಳೆದಿದ್ದಾರೆ. ಕೆಪಿಸಿಸಿಗೆ ಡಿಕೆ ಶಿವಕುಮಾರ್ ಅವರೇ ಸುಪ್ರೀಂ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಕಾಂಗ್ರೆಸ್ ಶತಮಾನೋತ್ಸವ ಸಮಾವೇಶದ ಪೂರ್ವಭಾವಿ ಸಭೆ ಸಂಬಂಧ ಬೆಳಗಾವಿಗೆ ಆಗಮಿಸಿರುವ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗುತ್ತಿದ್ರೆ ಇಲ್ಯಾಕೆ ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಡಿಕೆಶಿಯನ್ನು ಬದಲಾಯಿಸಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಬಹಿರಂಗ ಹೇಳಿಕೆಗಳನ್ನು ನೀಡುತ್ತಿರುವ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಯಾವ ನಾಯಕರಿಗೆ ಸದ್ಯಕ್ಕೆ ನೋಟಿಸ್ ನೀಡಲ್ಲ. ಪಕ್ಷದ ಬಗ್ಗೆ ಯಾರು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸಚಿವರಿಗೆ ನೋಟಿಸ್ ನೀಡಲು ಕಾರಣ ಇಲ್ಲ. ಬಿಜೆಪಿ ಪ್ರಾಯೋಜಿತ ಆಧಾರರಹಿತ ಮಾತುಗಳ ಮೇಲೆ ವಿಶ್ವಾಸ ಇಡಬೇಡಿ ಅಂತ ಸುರ್ಜೇವಾಲಾ ಹೇಳಿದರು. मुझे नहीं पता कौन ये मनगढ़ंत और बेकार की बातें बना रहा है. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए. मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते. ಕಾಂಗ್ರೆಸ್ನ ಪವರ್ ಶೇರಿಂಗ್ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಪದೇ ಪದೇ ಹೇಳಿಕೆಗಳನ್ನು ನೀಡ್ತಾ ಇರುವ ಸಚಿವರಿಗೆ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗಿದೆ. ಪದೇ ಪದೇ ಬಹಿರಂಗವಾಗಿ ಮಾತನಾಡುತ್ತಾ ಇರುವ ಓರ್ವ ಸಚಿವರ ತಲೆದಂಡಕ್ಕೆ ಚಿಂತನೆ ನಡೆಸಲಾಗಿದೆ. ಇಬ್ಬರು ಸಚಿವರ ಪೈಕಿ ಒಬ್ಬರ ತಲೆದಂಡ ಮಾಡಿದರೆ ಹೇಗೆ ಎಂಬ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ. ಡ್ಯಾಮೇಜ್ ಕಂಟ್ರೋಲ್ ಹಾಗೂ ಶಿಸ್ತು ತಪ್ಪಿದ ಸಚಿವರನ್ನ ದಾರಿಗೆ ತರಲು ಹೈಕಮಾಂಡ್ ಓರ್ವ ಸಚಿವರ ತಲೆದಂಡ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಹೈಕಮಾಂಡ್ ಸೂಚನೆ ನೀಡಿದರೂ ಸಿದ್ದು ಪರ ಸಚಿವರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂದರೆ ಅನಿವಾರ್ಯವಾದರೆ ಇಬ್ಬರು ಸಚಿವರ ಪೈಕಿ ಒಬ್ಬರ ತಲೆದಂಡ ಆಗಬೇಕು ಅನ್ನೋ ಚರ್ಚೆ ನಡೆದಿದೆಯಂತೆ. ಅಲ್ಲದೆ ಯಾವ ಸಚಿವರ ತಲೆದಂಡ ಮಾಡಿ ಬಿಸಿ ಮುಟ್ಟಿಸಿದ್ರೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಸಚಿವ ಸತೀಶ್ ಜಾರಕಿಹೊಳಿ ಪದೇ ಪದೇ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಹೀಗಾಗಿ ಡಿಕೆಶಿ, ಸತೀಶ್ ಜಾರಕಿಹೊಳಿ ನಡುವೆ ಸಂಧಾನಕ್ಕೆ ಪ್ಲಾನ್ ಮಾಡಲಾಗಿದೆ. ಇಂದು ಸಂಜೆ ಬೆಳಗಾವಿಯಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಇಬ್ಬರು ನಾಯಕರ ಮುಖಾಮುಖಿ ಸಭೆ ನಡೆಯುವ ಸಾಧ್ಯತೆ ಇದೆ. ಈ ಮೂಲಕ ಇಬ್ಬರ ಗುದ್ದಾಟಕ್ಕೆ ಬ್ರೇಕ್ ಹಾಕಲು ತಾತ್ಕಾಲಿಕ ಸಂಧಾನ ನಡೆಯಲಿದೆ. ಅಲ್ಲದೆ ಈ ತಿಂಗಳು ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಸಿಎಂ ಡಿಸಿಎಂ 1-to-1 ಮೀಟಿಂಗ್ಗೆ ನಿರ್ಧಾರ ಮಾಡಲಾಗಿದೆ. ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಲಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಯಾವುದೇ ಸ್ಥಾನಕ್ಕೆ ಹುಡುಕಿಕೊಂಡು ಹೋಗಲ್ಲ, ಹುಡುಕೊಂಡು ಹೋದರೆ ಆ ಸ್ಥಾನ ಸಿಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ರಾಜ್ಯದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕಣ್ಣು ಕಿವಿ ಇದೆ, ಎಲ್ಲವೂ ಅವರು ಗಮನಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋಗೋನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂಥ ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ, ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಸಿಎಂ ಬದಲಾವಣೆ ಚರ್ಚೆ ಹೊತ್ತಿನಲ್ಲೇ ಇಂದು ಬೆಳಗ್ಗೆ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಭೇಟಿ ನೀಡಿದ್ದಾರೆ. ಒಂದು ಕಡೆ ಬೆಳಗಾವಿಯಲ್ಲಿ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿನ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದರೆ, ಇನ್ನೊಂದೆಡೆ ಪರಮೇಶ್ವರ್, ಮಹದೇವಪ್ಪ 50 ನಿಮಿಷಗಳ ಕಾಲ ಮೀಟಿಂಗ್ ಮಾಡಿರೋದು ಭಾರೀ ಕುತೂಹಲ ಮೂಡಿಸಿದೆ. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಮಹದೇವಪ್ಪ ನಾನು ಹಲವು ಬಾರಿ ಭೇಟಿಯಾಗುತ್ತೇವೆ, ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ನಾನೇನು ಮಾತನಾಡಲ್ಲ, ನಮ್ಮ ಅಭಿಪ್ರಾಯಗಳು ಏನು ಎಂಬುದು ಹೈಕಮಾಂಡ್ ನಾಯಕರಿಗೆ ತಿಳಿಸುತ್ತೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ದಲಿತ ನಾಯಕ ಡಿನ್ನರ್ ಮೀಟಿಂಗ್ ಕುರಿತು ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವರು, ಸಭೆಯನ್ನ ಯಾವಾಗ ಮಾಡಬೇಕು ಅಂತ ಇನ್ನೂ ತೀರ್ಮಾನವಾಗಿಲ್ಲ, ಎಲ್ಲಾ ವಿಚಾರಗಳನ್ನ ಪಕ್ಷದ ವೇದಿಕೆಯಲ್ಲೇ ಮಾತನಾಡಬೇಕು ಅಂತ ಇಲ್ಲ, ಸುರ್ಜೇವಾಲಾ ಜೊತೆ ಮಾತನಾಡಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟ್ರ್ ಮನೆಗೆ ಹೋದರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನು. ಶಾಸಕರ ಸಚಿವರ ಸಭೆಯನ್ನು ತರಬೇಕು ಮಾಡಿ ಅದನ್ನು ಕೆಪಿಸಿಸಿ ಕಚೇರಿಯಲ್ಲೇ ಮಾಡಬೇಕು ಅಂತ ಏನಾದರೂ ನಿರ್ದೇಶನ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ. ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು, ಹೇಗೆ ಮಾಡಬೇಕು, ಮಾಡೋದಿದ್ರೆ ಏನು, ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ಪಕ್ಷದ. ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವುದು ಖಚಿತ ಅಂತ ಸಿಐಡಿ ಮೂಲಗಳು ತಿಳಿಸಿವೆ.
ಇದೀಗ ಸಿಟಿ ರವಿ ಮಾತನಾಡಿದ್ದಾರೆ ಎನ್ನಲಾದ ಅಸಲಿ ವಿಡಿಯೋ ಸಿಐಡಿ ಕೈ ಸೇರಿದೆ. ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಪಡೆಯಲು ಸಿಐಡಿ ಮುಂದಾಗಿತ್ತು. ಆದರೆ ಅದಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. ಕೊನೆಗೆ ಡಿಪಿಎಆರ್ನಿಂದ ಅಸಲಿ ವಿಡಿಯೋವನ್ನ ಸಿಐಡಿ ವಶಕ್ಕೆ ಪಡೆದಿತ್ತು. ಬೆಳಗಾವಿ ಅಧಿವೇಶನದ ವೇಳೆ ಮೇಲ್ಮನೆಯಲ್ಲಿ ನಡೆದಿದ್ದ ಘಟನಾವಳಿಗಳ ಕುರಿತು ವಿಡಿಯೋ ಆಡಿಯೋ ದಾಖಲೆ ನೀಡುವಂತೆ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಗೆ ಸಿಐಡಿ ಮನವಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ನಿಂದನೆಯ ಕೃತ್ಯ ನಡೆದ ವೇಳೆ ಚಿತ್ರೀಕರಿಸಿದ್ದ 4 ಗಂಟೆ ವಿಡಿಯೋವನ್ನ ಸಿಐಡಿಗೆ ಸಲ್ಲಿಸಲಾಗಿದೆ. ಇನ್ನು ಇದೇ ಪ್ರಕರಣದ ವಿಚಾರಣೆಗೆ ಸಿಟಿ ರವಿ ಗೈರಾಗಿದ್ದಾರೆ. ಕೋರ್ಟ್ನಿಂದ ನೋಟಿಸ್ ನೀಡಿದ್ದರೂ ಕೂಡ ಯಾಕೆ ಬಂದಿಲ್ಲ? ನಿಮ್ಮ ಮೇಲಿನ ತನಿಖೆ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇನ್ನು ಸಿಐಡಿ ತನಿಖೆ ಕುರಿತು ಮಾತನಾಡಿರುವ ಸಿಟಿ ರವಿ, ನನಗೆ ಸಿಐಡಿ ತನಿಖೆಯಲ್ಲಿ ವಿಶ್ವಾಸ ಇಲ್ಲ ಅಂದಿದ್ದಾರೆ. ದೂರು ಕೊಟ್ಟವರ ಮುಖ ಉಳಿಸಿಕೊಳ್ಳೋಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನ್ಯಾಯಾಲಯ ಏನೇ ತೀರ್ಪು ಕೊಟ್ಟರೂ ನಾನು ಒಪ್ಪಿಕೊಳ್ತೀನಿ ಅಂತ ರವಿ ಹೇಳಿದ್ದಾರೆ. ನೋಡಿ, ದುರುದ್ದೇಶಪೂರ್ವಕವಾಗಿ ಒಂದು ನೆಗೆಟಿವ್ ನೆರೆಟಿವ್ನ ಸೆಟ್ ಮಾಡುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಈ ರೀತಿಯ ಮೆಸೇಜನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ನನ್ನ ವಾಯ್ಸ್ನ ನನ್ನ ಹತ್ರಲೇ ತಗೋಬೇಕಾಗಿಲ್ಲ, ಪಬ್ಲಿಕ್ ಡೊಮೈನಲ್ಲಿದೆ. ಐ ಆಮ್ ದ ಪಬ್ಲಿಕ್ ಪರ್ಸನ್. ಸಿಟಿ ರವಿ ಕೊಟ್ಟ ಕಂಪ್ಲೇಂಟನ್ನು ಈ ಗಳಿಗೆವರೆಗೂ FIR ಆಕ್ಟ್ ಮಾಡಿಲ್ಲ. ಅದೇ ತೋರಿಸುತ್ತೆ ಅವರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ, ಒತ್ತಡಕ್ಕೊಳಗಾಗಿದ್ದಾರೆ, ದುರುದ್ದೇಶಪೂರ್ವಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಅದೇ ತೋರಿಸುತ್ತೆ. ನನಗೆ ಇವರ ತನಿಖೆ ಮೇಲೆ ವಿಶ್ವಾಸ ಇಲ್ಲ. ನಾನು ಕೊಟ್ಟ ಕೇಸ್ನೇ ದಾಖಲಿಸದೇ ಇರೋರು ತನಿಖೆನ ಹೇಗೆ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ? ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನು ಪಡೆದಿರೋ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಡೇಟ್ ಫಿಕ್ಸ್ ಆಗಿದ್ದು ಜನವರಿ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಟ ದರ್ಶನ್, ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಮತ್ತು ಪ್ರದೂಷ್ಗೆ ಢವಢವ ಶುರುವಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಆದರೆ ಪೊಲೀಸರು ಜಾಮೀನನ್ನು ಪ್ರಶ್ನಿಸಿ ಜನವರಿ 6ರಂದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಹೀಗಾಗಿ ಪೊಲೀಸರ ನಡೆಯಿಂದ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಕಂಟಕ ಎದುರಾಗುತ್ತಾ ಅನ್ನುವಂತಹ ಕುತೂಹಲ ಎದ್ದಿದೆ.